ಒಬ್ಬ ಹಿರಿಯ ಹಾಗೂ ಮುತ್ಸದಿ ರಾಜಕಾರಣಿ ಮಾಜಿ ಪ್ರಧಾನಮಂತ್ರಿಗಳು ಸನ್ಮಾನ್ಯ ಎಚ್.ಡಿ. ದೇವೇಗೌಡಜಿ ಅವರನ್ನ ಭೇಟಿ ಮಾಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿ, ಇನ್ನು ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಶಾಂಘೈ ಶೃಂಗಸಭೆಯಲ್ಲಿ ಭಾಗವಹಿಸಿದ್ರು. ತದನಂತರದಲ್ಲಿ ದೇವೇಗೌಡಜಿಯವರು ಪ್ರಧಾನಮಂತ್ರಿಗಳಿಗೊಂದು ಪತ್ರವನ್ನು ಕೂಡ ಬರೆದು ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು. ಇನ್ನು ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಸವಾಲನ್ನು ಎದುರಿಸಿ ಯಾವ ರೀತಿ ನರೇಂದ್ರ ಮೋದಿಜಿಯವರು ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಯಶಸ್ವಿಯಾಗಿ ಮುಗಿಸ್ಕೊಂಡು ಬಂದಿದ್ದೀರಿ, ಒಂದು ದಿಟ್ಟ ಹೆಜ್ಜೆಯನ್ನು ಮೋದಿಯವರು ಇಟ್ಟಿದ್ದಾರೆ, ಇವೆಲ್ಲವನ್ನು ಕೂಡ ಶ್ಲಾಘಿಸಿ ಪತ್ರವನ್ನು ಬರೆದಿದ್ರು. ನಾನು ಕೂಡ ಶಿಕಾರಿಪುರ ಪ್ರವಾಸದಲ್ಲಿದ್ದೆ. ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡಿದಾಗ ನನಗೆ ತುಂಬ ಸಂತೋಷನೂ ಕೂಡ ಆಯಿತು, ಹೆಮ್ಮೆನೂ ಕೂಡ ಆಯಿತು. ಇಂಥ ಇಳಿ ವಯಸ್ಸಿನಲ್ಲೂ ಸಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಅವರ ದೇಶದ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ಕಾಳಜಿ, ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ, ಇವೆಲ್ಲವೂ ಸಹ ಯುವ ರಾಜಕಾರಣಿಗಳಿಗೆ, ನಮ್ಮಂಥವ್ರಿಗೆ ಎಲ್ಲರಿಗೂ ಕೂಡ ಒಂದು ರೀತಿ ಮಾದರಿ. ಹಾಗಾಗಿ ಅವ್ರನ್ನ ಭೇಟಿ ಮಾಡಬೇಕು, ಅವರ ಆಶೀರ್ವಾದನ ಪಡೆದುಕೊಳ್ಬೇಕು, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು, ಅವರ ಮಾರ್ಗದರ್ಶನವನ್ನು ಪಡೆದುಕೊಳ್ಬೇಕು ಅಂತೇಳಿ ನಾನು ನಮ್ಮ ಪಕ್ಷದೆಲ್ಲ ಹಿರಿಯ ಶಾಸಕರು ಇವತ್ತು ಬಂದು ಅವ್ರನ್ನ ಭೇಟಿ ಮಾಡಿದ್ದೇವೆ. 3/4 ಗಂಟೆಗೂ ಹೆಚ್ಚು ಕಾಲ ಬಹಳ ಸುದೀರ್ಘವಾಗಿ ರಾಜ್ಯದ ಮತ್ತು ದೇಶದ ಪ್ರಚಲಿತ ರಾಜಕಾರಣ ಬಗ್ಗೆ ಅವರು ಚರ್ಚೆನ ಮಾಡಿದರು. ಮತ್ತು ಅವರ ಹಿಂದಿನ ಆಗಿದ್ದಾಗ ಆ ದಿನಗಳನ್ನು ಕೂಡ ಮೆಲುಕು ಹಾಕ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಒಟ್ಟಾರೆಯಾಗಿ ಅವ್ರು ಹೇಳಿದ್ದು, ಇವತ್ತು ಭಾರತವನ್ನು ಸದೃಢವಾಗಿ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರಿಂದ ಮಾತ್ರ ಸಾಧ್ಯ, ಇನ್ನು ಯಾರ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ. ನರೇಂದ್ರ ಮೋದಿಜಿಯವರೇ ಏನೊಂದು ಸವಾಲನ್ನು ಸ್ವೀಕಾರ ಮಾಡಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ, ಅವರೇ ಇದನ್ನು ಇಂಥ ಬಲಿಷ್ಠ ಭಾರತವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದ್ರು. ಮತ್ತು ನರೇಂದ್ರ ಮೋದಿಜಿಯವರ ಮತ್ತು ದೇವೇಗೌಡಜಿಯವರ ಜನ್ಮದ ಒಂದು ಅನುಬಂಧ ಅನ್ನೋ ಮಾತನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಯಾವ ರೀತಿ ಟ್ರಂಪ್ ಸವಾಲನ್ನು ಒಡ್ಡಿದಾಗ 48 ಗಂಟೆಗಳಲ್ಲಿ ಯಾವ ರೀತಿ ಟರ್ನ್ ಅರೌಂಡ್ ದ ಟೇಬಲ್, ಅದ್ರ ಬಗ್ಗೆನೂ ಕೂಡ ದೇವೇಗೌಡಜಿಯವರು ಭಾಳ ಮೆಚ್ಚುಗೆ ಮಾತನ್ನು ಹೇಳಿದ್ದಾರೆ. ನನ್ನಂತೆ ಅನೇಕ ರಾಜ್ಯದಲ್ಲಿರ್ತಕ್ಕಂಥ, ದೇಶದಲ್ಲಿರ್ತಕ್ಕಂಥ ಅನೇಕ ಕಿರಿಯ ರಾಜಕಾರಣಿಗಳಿಗೆ ಒಂದು ರೀತಿ ಅವರು ಮಾದರಿ ರಾಜಕಾರಣಿ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಜೆಡಿಎಸ್ ಬಿಜೆಪಿ ಸಮನ್ವಯತೆ ಸಂಬಂಧಪಟ್ಟಂಗೆ ಚರ್ಚೆ ಆಗಿದೆ ಸರ್. ಇತ್ತೀಚೆಗೆ ಸಮನ್ವಯತೆ ಕೊರತೆ ತುಂಬ ಇದೆ. ಕೊರತೆ ಮಾಧ್ಯಮದಲ್ಲಿದೆ ಅಷ್ಟೇ ಹೊರತು ನಮ್ಮದು ಜೆಡಿಎಸ್ ಮತ್ತೆ ಯಾವ ರೀತಿ ಕೊರತೆ ಇಲ್ಲ. ಸೆಪ್ಟೆಂಬರ್ 9ರಿಂದ ಹೋಗ್ತಿದ್ದಾರೆ, ನೀವು ಕೂಡ ಯಾವ್ದ್ರ ಬಗ್ಗೆ ಇಲ್ಲಪ್ಪ, ನಾನೀಗಾಗಲೇ ರಾಜ್ಯದ ಅಧ್ಯಕ್ಷನಾಗಿ, ಯಾಕಂದರೆ ಭಾರತೀಯ ಜನತಾ ಪಾರ್ಟಿದ ರಾಷ್ಟ್ರೀಯ ಪಕ್ಷವು ನಮ್ಮ ಕರ್ತವ್ಯ. ರಾಜ್ಯದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ರೈತರನ್ನು ಮರೆತಿದ್ದಾಗ, ಭೀಕರ ಮಳೆಯಿಂದ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾಗ, ಗುಲ್ಬರ್ಗ, ರಾಯಚೂರು, ಯಾದಗಿರಿ ತೊಗರೆ ಬೆಳೀತಕ್ಕಂಥ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ. ಬೆಳಗಾವಿ, ಹುಬ್ಳಿ, ಧಾರವಾಡ, ಹಾವೇರಿ, ಇಲ್ಲಿ ಹತ್ತಿ ಮತ್ತು ಇಲ್ಲಿ ಈರುಳ್ಳಿ ಬೆಳೀತಕ್ಕಂಥ ರೈತರು ಅವರು ಕೂಡ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಅಲ್ಲೂ ಕೂಡ ರೈತರು ಪರದಾಡ್ತಾ ಇದ್ದಾರೆ. ನಮ್ಮ ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಆ ಕಡೆ ಇವತ್ತು ಮೆಕ್ಕೆಜೋಳ ಬೆಳೀತಕ್ಕಂಥ ಅವರು ರೈತರು ಸಂಕಷ್ಟದಲ್ಲಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯದಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ನಾವೆಲ್ಲ ಜಿಲ್ಲೆಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದೇನೆ. ಎಲ್ಲ ನಮ್ಮ ಶಾಸಕ ಮಿತ್ರರು, ಸಂಸದರು ಕರ್ಕೊಂಡು ಜಿಲ್ಲೆಯಲ್ಲಿ ಪ್ರವಾಸ ಮಾಡಬೇಕು ಅಂತ ನಮ್ಮ ಕರ್ತವ್ಯ ಇದೆ. ಅದನ್ನು ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಚ್.ಡಿ. ದೇವೇಗೌಡರು ಅವರು ಯಾವಾಗಲೂ ದೇಶದ ಹಿತದ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ
ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ, ಸಲಹೆಗಳನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು, ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫ್ ಅನ್ನ ಹೇರುವಂತದ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನ ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ, ಜಪಾನ್, ರಷ್ಯಾ, ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ, ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟ್ರಲ್ ಟ್ರೇಡ್, ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂಥದ್ದು, ಆಮದನ್ನ ಮಾಡಿಕೊಳ್ಳಿಕ್ಕೆ, ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂತ ಕ್ರಮವನ್ನ ಗಮನಿಸಿ ಯಾವ ರೀತಿ 48 ಗಂಟೆ ಕಾಲದ ಒಳಗೇನೆ ನರೇಂದ್ರ ಮೋದಿ ಅವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದರು. ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನ ಅಥವಾ ಅವ್ರು ಮಾಡಿದಂತ ನರೇಂದ್ರ ಮೋದಿ ಅವರು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬದಂತ ಆಗ್ತಿತ್ತು. ಹಾಗಾಗಿ ಇದನ್ನ ಇವರ ನಿಲುವು, ಇವರ ಚಿಂತನೆ, ಇವರ ಕಾರ್ಯಶೈಲಿ, HD ದೇವೇಗೌಡರ ಕಾರ್ಯಶೈಲಿಯನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು HD ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು, ಅಭಿನಂದನೆಯನ್ನ ಸಲ್ಲಿಸುವಂಥದ್ದು, ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂತ HD ದೇವೇಗೌಡರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದೀವಿ. ಪಕ್ಷದವರು ಅವರವರ ಸಂಘಟನೆ ಮಾಡಲೇಬೇಕಾಗತ್ತೆ. ಇವತ್ತು ಅವ್ರ ಪಕ್ಷವನ್ನ ಬಲಪಡಿಸ್ಕೊಳ್ಳಿಕ್ಕೆ ಅವ್ರ ಪ್ರಯತ್ನ, JDS ಪಕ್ಷ ಬಲಪಡಿಸ್ಕೊಳ್ಳಕ್ಕೆ ಅವರ ಪ್ರಯತ್ನವನ್ನ ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ. ಆದ್ರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ, ಮೈತ್ರಿ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲೇ JDS ಪಕ್ಷನೂ ಇರೋದು. ಪರಸ್ಪರ ವಿಶ್ವಾಸ, ನಂಬಿಕೆ, ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂಥದ್ದು JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ, ಸದೃಢವಾಗಿದೆ, ವಿಶ್ವಾಸ ಇದೆ, ಸಂಬಂಧ ಚೆನ್ನಾಗಿದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಪರಸ್ಪರವಾಗಿ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇರ್ತೀವಿ. ಧರ್ಮಸ್ಥಳ ಷಡ್ಯಂತ್ರ ವಿಚಾರದಲ್ಲಿ ಅವರ ಹೆಸರನ್ನ, ಅವರ ಪಿತೂರಿ ಇದೆ ಅನ್ನುವಂಥ ಆರೋಪವನ್ನು ರೆಡ್ಡಿ ಅವರು ಸೇರಿದಂತೆ ಕೆಲವು ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಸೊ ಕಾನೂನಾತ್ಮಕವಾಗಿ ಜರುಗುವಂತದ್ದಾಗತ್ತೆ. ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚೇಳಕ್ಕೇನಿಲ್ಲ. ಅವರವ್ರ ಹಕ್ಕು, ಅವರ ಹಕ್ಕನ್ನ ಕಾಪಾಡ್ಕೊಳ್ಳಿಕ್ಕೆ ಅವರವರು ತಮ್ಮ ಅಧಿಕಾರವನ್ನ ಬಳಕೆಯನ್ನು ಮಾಡ್ತಿದ್ದಾರೆ. ನೋಡಿ, ಅದು ಬರೀ ಡ್ರಾಫ್ಟ್ ಗೈಡ್ಲೈನ್ಸ್, ಡ್ರಾಫ್ಟ್ ಇರುವಂತ ಕರಿಕ್ಯುಲಮ್ UGC ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕ್ಯುಲಮ್ ನಲ್ಲಿ ಸಾಮಾನ್ಯವಾಗಿ ಅವ್ರು ಏನು ಸಲಹೆ ಕೊಡಲ್ಲ. ಕರಿಕ್ಯುಲಮ್ ವಿಚಾರದಲ್ಲಿ ಸಲಹೆ ಅಂದ್ರೆ ಏನು ಅಂದ್ರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ, ಯಾವ ಕಡ್ಡಾಯವಾಗಿ ಕ್ರಮ ವಹಿಸುವಂತ ಕೆಲಸ ಆಗಲ್ಲ. ಸಲಹೆ ಕೊಟ್ಟಿರ್ಬೋದು, ಯಾರು ಬೇಕಾದರೂ ಒಂದು ಡ್ರಾಫ್ಟ್ ಅನ್ನ ಕೊಟ್ಟಿರ್ತಾರೆ, ಬಳಕೆ ಮಾಡ್ಕೊಳ್ಳುವಂಥವ್ರು ಬಳಕೆ ಮಾಡಬಹುದು. ಪ್ರಸ್ತುತವಾದಂತ ದೇಶದ ಹಿತದ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತಿರೋ ಒಳ್ಳೇದು ಅಂತ ಸಲಹೆ ಕೊಟ್ಟಿರ್ತಾರೆ. ಆದರೆ ನಿಜವಾದ UGC ಗೈಡ್ಲೈನ್ಸ್ ಅನ್ನು ಏನಿರುತ್ತೋ ಅದನ್ನ ಯಾರು ಉಲ್ಲಂಘನೆ ಮಾಡ್ಲಿಕ್ಕಾಗಲ್ಲ. ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು, ರಾಜ್ಯಗಳು ಕರಿಕ್ಯುಲಮ್ ನಲ್ಲಿ ಸಿಲೆಬಸ್ ಅನ್ನ ರಚನೆ ಮಾಡ್ಕೊಳ್ಳಿಕ್ಕೆ, ಕಂಟೆಂಟ್ ಮಾಡ್ಲಿಕ್ಕೆ ಅಧಿಕಾರ ಇದೆ. ನಾವು ನೋಡಿ, RSS ಅಂದ್ರೆ ದೇಶಭಕ್ತಿ, ದೇಶದ ಚಿಂತನೆ ಇರುವಂತದ್ದು, ದೇಶದ ಸದೃಢತೆ, ದೇಶ ಪರವಾಗಿ, ದೇಶದ ಐಕ್ಯತೆ, ಅಖಂಡತೆಗಾಗಿ ಪ್ರಸ್ತುತವಾಗಿರುವಂತ ಒಂದು ವಿಚಾರಗಳನ್ನ, ಸಿಲೆಬಸ್ ಅನ್ನ, ಕರಿಕ್ಯುಲಮ್ ಅನ್ನ ತಿಳಿಸುವಂತದ್ದಾಗುತ್ತೆ. ಸಂಬಂಧಪಟ್ಟ ರಾಜ್ಯಕ್ಕೆ
ಬಿಟ್ಟಿದ್ದು. ಸಲಹೆ ಬೇಕಿದ್ರೆ ತಗೋಬಹುದು. ಸಲಹೆ ಸಾವರ್ಕರ್ನು ಮಹಾನ್ ದೇಶಭಕ್ತ, ಹಾಗಾಗಿ ಅವ್ರ ಬಗ್ಗೆ ಓದೋದು ಒಳ್ಳೇದಲ್ವಾ. ಓದ್ಬೇಕಾದವ್ರು ಓದಲಿಕ್ಕೆ ಅವಕಾಶವನ್ನ ಮಾಡ್ಕೊಡುವಂಥದ್ದಾಗುತ್ತೆ. ಅದನ್ನ ಯಾವ ರೀತಿ ಬೇಕಾದ್ರೆ ಸ್ವೀಕರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.